ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. 68ನೇ ರಾಜ್ಯಮಟ್ಟದ ತ್ರಿಮತಸ್ಥ ಬ್ರಾಹ್ಮಣ ವಧುವರಾನ್ವೇಷಣಾ ಸಮಾವೇಶ ಹಾಗೂ ಲೋಕಕಲ್ಯಾಣಕ್ಕಾಗಿ ಶ್ರೀ ಗಿರಿಜಾ ಕಲ್ಯಾಣ ಮಹಾಸಂಕಲ್ಪ ಹಿನ್ನೆಲೆಯಲ್ಲಿ ಶನಿವಾರ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ನ ಸಂಚಾಲಕರಾದ ಶ್ರೀನಿವಾಸ್ ಎಸ್ ಭಾರದ್ವಾಜ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಸಮಸ್ತ ಬ್ರಾಹ್ಮಣ ಸಂಘಟನೆಗಳು ತಾಲೂಕು ಹಾಗೂ ಜಿಲ್ಲೆ, ಶ್ರೀ ಚಿದಂಬರ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿಜಯಪುರ, ಮಂಗಲಸೂತ್ರ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ 68ನೇ ರಾಜ್ಯಮಟ್ಟದ ತ್ರಿಮತಸ್ಥ ಬ್ರಾಹ್ಮಣ ವಧುವರಾನ್ವೇಷಣಾ ಸಮಾವೇಶವನ್ನು ಶ್ರೀ ಚಿದಂಬರೇಶ್ವರ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀನಿವಾಸ್ ಭಾರದ್ವಾಜ್ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 11 ಮತ್ತು 12ರಂದು ನಗರದ ರಿಂಗ್ ರಸ್ತೆ, ಮನಗೂಳಿ ರಸ್ತೆಯಲ್ಲಿರುವ ಶ್ರೀ ಚಿದಂಬರೇಶ್ವರ ಸಾಂಸ್ಕೃತಿಕ ಭವನದಲ್ಲಿ 2 ದಿನಗಳ ಬೃಹತ್ ವಧುವರಾನ್ವೇಷಣಾ ಸಮಾವೇಶ ಹಾಗೂ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಮಹಾಸಂಕಲ್ಪ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯದ ವಿವಿಧ ಭಾಗಗಳ ಬ್ರಾಹ್ಮಣ ಸಮುದಾಯದ ವಧುವರರು ಹಾಗೂ ಪೋಷಕರು ಭಾಗವಹಿಸಲಿದ್ದಾರೆ ಹಾಗೂ ವಿಜಯಪುರ ಸುತ್ತಮುತ್ತಲಿನ ಆಸಕ್ತ ವಧುವರರು ಒಂದು ಪೋಸ್ಟ್ಕಾರ್ಡ್ ಸೈಜ್ ಫೋಟೋ, ಒಂದು ಬಯೋಡೇಟಾ, ಒಂದು ಜಾತಕದೊಂದಿಗೆ ದಿನಾಂಕ 8/7/2026ರಂದು ನೋಂದಾಯಿಸಿಕೊಳ್ಳಬಹುದು. ಮಾಹಿತಿಗಾಗಿ 8217876336 8088843300 ಸಂಪರ್ಕಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಮಾಧ್ಯಮ ಬಂಧುಗಳಿಗೆ ಶುಭೋದಯ. ಸಮಸ್ತ ಬ್ರಾಹ್ಮಣ ಸಂಘಟನೆಗಳು ತಾಲೂಕು ಹಾಗೂ ಜಿಲ್ಲೆ, ಚಿದಂಬರ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿಜಯಪುರ, ಮಂಗಳಸೂತ್ರ ಫೌಂಡೇಶನ್ ಹಾಗೂ ಬಿಜಾಪುರದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಸಂಘಟನೆಗಳ ಸಹಕಾರ ಸಹಯೋಗದೊಂದಿಗೆ ನಾವು ಇದೇ ತಿಂಗಳು 11 ಮತ್ತು 12 ಶನಿವಾರ ಮತ್ತು ಭಾನುವಾರ ಚಿದಂಬರ ಸಾಂಸ್ಕೃತಿಕ ಭವನದಲ್ಲಿ ನಾವೀಗ 68ನೇ ವಧುವರ ಸಮಾವೇಶ ಮತ್ತು ಭಾನುವಾರ ಲೋಕ ಕಲ್ಯಾಣಾರ್ಥಕವಾಗಿ ಗಿರಿಜಾ ಕಲ್ಯಾಣ ಹಮ್ಮಿಕೊಂಡಿದ್ದೀವಿ. ಈ 2 ದಿನಗಳ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತ್ರಿಮತಸ್ಥ ಅಂದರೆ ಬ್ರಾಹ್ಮಣರು ಈ ವಧುವರ ಸಮಾವೇಶಕ್ಕೆ ಭಾಗವಹಿಸ್ತಾರೆ. ಹಾಗೆ ನಾವು ಈ ಸಂಸ್ಥೆ ಶುರು ಮಾಡಿ ಕಳೆದ 13 ವರ್ಷಗಳಿಂದ ನಾವು ಕರ್ನಾಟಕ ಅಂದರೆ ಮೈಸೂರಿನಲ್ಲಿ ನಾವು ಮೊದಲು ಶುರು ಮಾಡಿದ್ವಿ ಸಂಸ್ಥೆ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಜಿಲ್ಲೆಯಲ್ಲಿರ್ಬೋದು, ನಮ್ಮ ಕರ್ನಾಟಕ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ವಧುವರರಿಗೆ ಒಂದು ಮದುವೆಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಪ್ರಾಜೆಕ್ಟ್. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ವಧುವರರು ಸುಮಾರು ಜನ ಆಗಲಿ ಬುಕ್ಕಿಂಗ್ ಮಾಡಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಜಿಲ್ಲಾವಾರು ಮಾಡಿದ್ರೆ, ಇಲ್ಲಿ ಉದಾಹರಣೆ ಬಿಜಾಪುರಲ್ಲಿ ನಾವು ವಧುವರ ಸಮಾವೇಶ ಮಾಡಿದ್ರೆ ಇಲ್ಲಿ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಧುವರರಿಗೆ ಒಂದು ಒಳ್ಳೆಯದಾಗಲಿ, ಮತ್ತು ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸೋರಿಗೆ ಎಲ್ಲರಿಗೂ 2 ದಿನಗಳ ಎಲ್ಲ ರೀತಿಯಲ್ಲಿ ಅವಕಾಶಗಳು, ಮತ್ತು ಅಲ್ಲೇ ಮ್ಯಾಚಿಂಗ್ ಮಾಡಿಕೊಂಡು ಅಲ್ಲೇ ಮ್ಯಾಚಿಂಗ್ ಮಾಡ್ಕೊಳ್ಳೋಂಥದ್ದು ಮತ್ತು ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಅಲ್ಲಿ ಪುರೋಹಿತರು ಇರ್ತಾರೆ, ಅಲ್ಲಿ ಬಂದು ಅಲ್ಲೇ ವಧುವರಿಗೆ ಯಾರು ಬಂದಿರ್ತಾರೋ ಅವರೆಲ್ಲ ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡ್ತೀವಿ. ಈ ಕಾರ್ಯಕ್ರಮಗಳಿಗೆ ಕರ್ನಾಟಕದ ಎಲ್ಲ ಮಠಾಧೀಶರಿರ್ಬೋದು, ಎಲ್ಲ ಕರ್ನಾಟಕದ ಎಲ್ಲ ಬ್ರಾಹ್ಮಣ ಸಂಘಟನೆಗಳಿರ್ಬೋದು, ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು, ಹಾಗೆ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮಹಾನುಭಾವರುಗಳು ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ, ಆಶೀರ್ವಾದ, ಸಹಕಾರ ಅಂತ ಬಂದಿದೆ. ಹಾಗೆ ನಮ್ಮ ಉದ್ದೇಶ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಈ ಬಡ ಹೆಣ್ಣು ಮಕ್ಕಳಿಗೆ ಯಾರು ಇದ್ದಲ್ಲಿ ಅದನ್ನು ಮದುವೆ ಖರ್ಚು ಕೂಡ ಸಂಪೂರ್ಣ ಭರಿಸಿ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಕೂಡ ನಾವು ಮಾಡಿದ್ದೀವಿ. ಹಾಗೆ ಲಾಸ್ಟ್ ಟೈಮ್ ನಾವು ಸರ್ ಹತ್ರ ಮಾತಾಡಿದಾಗ ಉತ್ತರ ಭಾರತದಲ್ಲಿ ತುಂಬ ಬಡ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಮಗೆ ವಿಷಯ ಬಂದಿತ್ತು. ಅದು ಕಳೆದ ಸಲ ನಾವು ಮಾತಾಡೋದು ಸರಿಯಾಗಿ ಪ್ರಾಜೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಖಂಡಿತವಾಗಲೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾವು ಮಾತಾಡಿದ್ದೀನಿ. ಉತ್ತರ ಭಾರತದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಅಂದರೆ ಬಡ ಹೆಣ್ಣುಮಕ್ಕಳು
ಅಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಿ, ಇಲ್ಲಿ ಸರ್ ಅಡ್ವೊಕೇಟ್ ಇದ್ದಾರೆ, ಎಲ್ಲ ಮಹಾನುಭಾವ ಇದ್ದಾರೆ. ಸೊ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು 6 ತಿಂಗಳ ಒಳಗಡೆ ನಾವು ಅಲ್ಲಿ ಬಡವರ ಯಾರು ಸಿಕ್ಕಿದರೆ ನಿಮ್ಮ ಬಿಜಾಪುರದಲ್ಲೇ ಇಲ್ಲೇ ಒಂದು ಜೋಡಿಗಳ ವ್ಯವಸ್ಥೆ ಮಾಡಿ ಮಾಡ್ತಕ್ಕಂಥ ನಾವು ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅವರು ಸ್ವಲ್ಪ ಮುಂದೆ ಬಿಡ್ರಿ ಸರ್, ಒಂಚೂರು ಮುಂದೆ ಬರ್ರಿ. ಹಾಂ ರೆಡಿ ಸರ್. ಒಂದು ನಿಮಿಷ. ಓಕೆ ಸರ್. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳು. ಇದೀಗ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ನ ಶ್ರೀನಿವಾಸ್ ಭಾರದ್ವಾಜ್ ಅವರು ಹೇಳಿದಂತೆ ವಧುವರ ಸಮಾವೇಶ, ಈ ವಧುವರ ಸಮಾವೇಶ ಮಾಡಲು ಮುಖ್ಯ ಕಾರಣ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ವಧುವಿನ ಸಮಸ್ಯೆ ತುಂಬ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಸಮಾಜದವರಲ್ಲಿಯೂ ಇದೆ. ಆದರೆ ಹೆಚ್ಚಾಗಿ ಬ್ರಾಹ್ಮಣ ಸಮಾಜದಲ್ಲೂ ಸಾಕಷ್ಟು ಅದನ್ನು ನಾವು ಎದುರಿಸ್ತಾ ಇದ್ದೇವೆ. ಒಳ್ಳೆಯ ವರರಿಗೆ ಕನ್ಯೆಗಳು ಸಿಗ್ತಾ ಇಲ್ಲ. ಒಳ್ಳೆಯ ಕನ್ಯೆಗಳು ನೌಕರಿ ಮಾಡುತ್ತಾ ತಮ್ಮ ಜೀವನದ ಒಂದು ಯಾವ ಭಾಗದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಬೇಕು ಅದನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರೇಯಸ್ಸು ಆಗಲಿ ಅಂತಂದು ಹೇಳ್ತಾ ಈ ಸಪ್ತಪದಿ ಫೌಂಡೇಶನ್ ಅವರು ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು 68ನೇ ವಧುವರ ಸಮಾವೇಶ ರಾಜ್ಯಾದ್ಯಂತ ಮಾಡಿಕೊಂಡು 68ನೇ ಸಮಾವೇಶ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು 2023ರಲ್ಲಿ 36ನೇ ರಾಜ್ಯ ಸಮಾವೇಶ ಕೂಡ ವಿಜಯಪುರದಲ್ಲೇ ಮಾಡಿದ್ದೀವಿ, ಇದೇ ಫೌಂಡೇಶನ್ ವತಿಯಿಂದ. ಅಲ್ಲಿ ಅನೇಕ ಸಹಸ್ರಾರು ಜನರು ಬಂದಿದ್ದರು. ಆಫ್ಟರ್ ಕೋವಿಡ್ ಅಂತ ದೊಡ್ಡ ಸಮಾವೇಶ ಆಗಿದ್ದು ಮೊದಲನೇದು. ಅಲ್ಲಿ ಕನಿಷ್ಠ ಒಂದು 10-15 ಜನ ಮ್ಯಾಚ್ ಆಗಿ ಇವತ್ತಿನ ದಿವಸ ತಮ್ಮ ವೈವಾಹಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆಯ ಉದಾತ್ತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಪ್ತಪದಿ ಫೌಂಡೇಶನ್ ಆರಂಭಿಸಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಕೂಡಿ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ವಧುವರ ಸಮಸ್ಯೆಯನ್ನು ಬಗೆಹರಿಸಿ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ವಿವಾಹ. ಅಂಥ ಒಂದು ವೈವಾಹಿಕ ಜೀವನಕ್ಕೆ ಪ್ರತಿಯೊಬ್ಬರೂ ಪಾದಾರ್ಪಣೆ ಮಾಡಲು ಅವಕಾಶ ಈ ವೇದಿಕೆಯಿಂದ ಸಿಗ್ತದೆ. ಇದರ ಲಾಭವನ್ನು ಹೆಚ್ಚೆತ್ತು ಜನ ಪಡಿಬೇಕು ಅಂತನ್ನುವಂಥ ವರಗಳು ಯಾರಿದ್ದಾರೆ ಅವರು ಪಡೆದು ತಮ್ಮ ಜೀವನದಲ್ಲಿ ಮುಂದಿನ ತಮ್ಮ ವೈವಾಹಿಕ ಜೀವನ ನಡೆಸಲು ಅನುವಾಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ವಿಷಯ, ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ನಮ್ಮ ಬ್ರಾಹ್ಮಣರೇ ಆದಂತಹ ಒಂದು ಕುಟುಂಬ ವ್ಯವಸ್ಥೆಯೊಳಗೆ ಅಲ್ಲಿ ಅನೇಕ ಕನ್ಯೆಗಳು ಇದ್ದು ಇಲ್ಲಿಯ ವರರಿಗೆ ಪರಸ್ಪರ ಮ್ಯಾಚ್ ಮಾಡಲಿಕ್ಕೆ ಇನ್ನೂ ಯಾವ ಸಂಘಟನೆಗಳು ಕೂಡ ಮುಂದುವರೆದಿಲ್ಲ. ಯಾಕೋ ಒಂದು ಪರಿಸ್ಥಿತಿ ಇರ್ತದೆ. ಅಲ್ಲಿಯವರು ಇಷ್ಟು ದೂರ ನಾವೇನು ಕನ್ಯಾ ಕೊಡೋಣ ಅಂತನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ನಾವು ಆ ಜನರನ್ನು ನಮಗೆ ಆದರೆ ಹೆಂಗೆ ಅಂತನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಬಂದಾಗ ಇವತ್ತಿನ ದಿನಮಾನಗಳನ್ನು ಪರಿಗಣಿಸಿ ಎಲ್ಲ ಮಠಾಧೀಶರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಪೂಜ್ಯ ಪೇಜಾವರ ಹಿರಿಯ ಸ್ವಾಮಿಗಳು ಏನಿದ್ರು ಅವರು ಭಾಳ ಮನಸ್ಸಿತ್ತು ಅವರಿಗೆ ಉತ್ತರ ಭಾರತದ ದಕ್ಷಿಣ ಭಾರತದ ವಧುವರಗಳಿಗೆ ಸಂಬಂಧಗಳನ್ನು ಏರ್ಪಡಿಸಲು ಅವರು ಅತ್ಯಂತ ಉತ್ಸುಕರಿಂದ ತಮ್ಮ ಅನುಮತಿಯನ್ನು ಕೊಟ್ಟಿದ್ದರು. ಇದನ್ನು ಮನಗಂಡು ಸಪ್ತಪದಿ ಫೌಂಡೇಶನ್ನು ಈ ಒಂದು ವಿಷಯಕ್ಕೆ ಕೈ ಹಾಕ್ತಾ ಈ ಉತ್ತರ ಭಾರತದ ಕನ್ಯೆಗಳಿಗೆ ನಮ್ಮ ದಕ್ಷಿಣ ಕರ್ನಾಟಕದ ವರರಿಗೆ ಇದನ್ನು ಸಂಬಂಧಗಳನ್ನು ಜೋಡಿಸಬೇಕು. ಈ ನಿಟ್ಟಿನಲ್ಲಿ ಕಳೆದ ಒಂದು 3 ತಿಂಗಳ ಹಿಂದೆ ನಾನು ಇದೇ ಒಂದು ಫೌಂಡೇಶನ್ ಹೆಸರನ್ನೇ ಹೇಳಿ ಅಲ್ಲಿ ಒಂದು ಕನ್ಯೆಗೆ ಮತ್ತು ಇಲ್ಲಿಯ ವರನಿಗೆ ಸಂಬಂಧಗಳನ್ನು ಮಾಡಿದ್ದಾಗಿದೆ. ಫಸ್ಟ್ ಒಂದು ಸಕ್ಸಸ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿಯ ಒಂದು ಸಮಾಜದ ಮುಖಂಡರಿಗೂ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ. ಆ ದೃಷ್ಟಿಕೋನ ಇಟ್ಕೊಂಡು ಈ ಮುಂದಿನ ದಿನಮಾನದಲ್ಲಿ ಬರತಕ್ಕಂಥ ಜುಲೈ 11 ಮತ್ತು 12ರಂದು ಈ ಒಂದು ಉದಾತ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮ್ಮ ಮುಖಾಂತರ ನಾನು ಎಲ್ಲ ಜನರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಬ್ರಾಹ್ಮಣ ವಧುವರರು, ಶ್ರೀಮತಸ್ಥ ಬ್ರಾಹ್ಮಣ ವಧುವರರು ತಮ್ಮ ಪಾಲಕರೊಂದಿಗೆ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿ ಸ್ಥಳದಲ್ಲಿಯೇ ತಮ್ಮ
ಪುತ್ರರ ಅಥವಾ ಪುತ್ರಿಯರ ವೈವಾಹಿಕ ಜೀವವನ್ನು ಏರ್ಪಡಿಸಲು ನಾನು ತಮ್ಮ ಮುಖಾಂತರ ಕೋರಿಕೊಳ್ತೇನೆ. ನಮಸ್ಕಾರ, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಸತೀಶ್ ಚಂದ್ರ ಕುಲಕರ್ಣಿ ಅಂತ, ಮೂಲತಃ ವಕೀಲ ವೃತ್ತಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಇದು ರಾಜ್ಯಾದ್ಯಂತ ಇರುವ ಒಂದು ಸಭೆಯ ರಾಜ್ಯ ಉಪಾಧ್ಯಕ್ಷ ಮತ್ತು ವಿಜಯಪುರ ಜಿಲ್ಲೆಯಿಂದ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಚುನಾಯಿತನಾದಂಥ ಪ್ರತಿನಿಧಿ. ಮಂಗಳಸೂತ್ರ ಫೌಂಡೇಶನ್ ಹಾಗೂ ಚಿದಂಬರೇಶ್ವರ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಸಮಸ್ತ ಬ್ರಾಹ್ಮಣ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಾ ಇರುವಂತಹ ವಧುವರ ಅನ್ವೇಷಣಾ ಕಾರ್ಯಕ್ರಮ 11 ಮತ್ತು 12ನೇ ತಾರೀಕು ಜರುಗ್ತಾ ಇದೆ. ಅನೇಕ ವಿಷಯಗಳನ್ನು ಈಗಾಗಲೇ ನಮ್ಮ ಸಹೋದರರು ತಮಗೆ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಒಂದು ಸ್ವರೂಪ ಏನಂದರೆ, ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ವರ ಮತ್ತು ಕನ್ಯೆಯರು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಅವರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಅವರ ಕುಂಡ್ಲಿ ಅವರನ್ನು ತಂದು ನಂಬರ್ಗಳನ್ನು ತಮಗೆ ಹಂಚ್ಕೊಳ್ತೇವೆ. ಅದನ್ನು ತಾವು ತಮ್ಮ ಡಿಸ್ಪ್ಲೇಯಲ್ಲಿ ಹಾಕಬೇಕು. ಅಥವಾ ಚಿದಂಬರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಯಾವುದೇ ಸದಸ್ಯರಿಗೆ ಭೇಟಿಯಾಗಿ ಅದನ್ನು ನೀಡಿದಲ್ಲಿ ಅವರಿಗೆ ನಾವು ಎಲ್ಲ ವ್ಯವಸ್ಥೆಗಳನ್ನು, ಅಂದರೆ ಅವತ್ತಿನ ದಿವಸ ವಧುವರ ಅನ್ವೇಷಣೆ ಪೂರ್ವದಲ್ಲಿ ಅವರಿಗೆ ಎಲ್ಲ ಮಾಹಿತಿಗಳನ್ನು, ವರನ ಬಗ್ಗೆ ಕನ್ಯೆಯರನ್ನ ವಿಷಯವನ್ನು ವರಗಳಿಗೆ ಮೊದಲೇ ಕೊಟ್ಟು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತದೆ. ಇನ್ನು ಎರಡನೆಯದಾಗಿ ಮುಂದುವರೆದು ಹೇಳದಂತೆ, ಈಗಾಗಲೇ ಭಾರದ್ವಾಜ್ ಅವರು ಹೇಳಿದ್ರು, ಕೆಲವೊಂದು ಬಡ ಕುಟುಂಬಗಳ ಮದುವೆ ಖರ್ಚನ್ನು ಸಹ ಒಂದು ನೋಡಿಕೊಳ್ಳುವ ವ್ಯವಸ್ಥೆ ಅಂತ ಇಲ್ಲಿ ಈ ಒಂದು ಪ್ರಥಮ ಹಂತದಲ್ಲಿ ಮ್ಯಾಚ್ ಆದಂಥ ಕೆಲವೊಂದು ಜೋಡಿಗಳಿಗೆ ಒಂದು ವೇಳೆ ಯಾವುದೇ ರೀತಿಯ ಅನಾನುಕೂಲತೆ ಇದ್ದರೂ ಸಹ ಮುಂದಿನ ದಿನಗಳಲ್ಲಿ ಸಮಸ್ತ ನಮ್ಮ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಸೇರಿ ಅವರ ಮದುವೆಯನ್ನು ಸಹ ಉಚಿತವಾಗಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಚಿದಂಬರೇಶ್ವರ ದೇವಸ್ಥಾನ, ಅಂದರೆ ಚಿದಂಬರೇಶ್ವರ ಸೇವಾ ಸಮಿತಿಯವರು ತಮ್ಮ ಸಾಂಸ್ಕೃತಿಕ ಭವನವನ್ನು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ನೀಡಲು ಒಪ್ಪಿಕೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರಘುನಾಥ್ ಅವರನ್ನು ಮತ್ತು ಹಿರಿಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರನ್ನು ಆಹ್ವಾನಿಸಲಾಗಿದೆ. ಬರ್ತಾರೆ ಅನ್ನೋ ಎಲ್ಲ ಒಂದು ಸೂಚನೆಗಳು ಸಿಕ್ಕಿದೆ. ಅದೇ ರೀತಿ ವಿಜಯಪುರದ ಎಲ್ಲ ಹಿರಿಯರನ್ನು, ಗಣ್ಯರನ್ನು ಮತ್ತು ಇಲ್ಲಿಯೇ ಇರುವಂಥ ನಮ್ಮ ಎಲ್ಲ ಆಚಾರ್ಯ ವರ್ಗದವರನ್ನು ಸಹ ಈ ಕಾರ್ಯಕ್ರಮ ಆಹ್ವಾನಿಸಲಾಗಿದೆ. ಒಂದು ನಮ್ಮ ಬ್ರಾಹ್ಮಣ ಸಮುದಾಯದ ಪಾಲಕರಿಗೆ, ಪೋಷಕರಿಗೆ ಒಂದು ವಿನಂತಿ ನಾನು ಕರೆ ಕೊಡುವುದೇನೆಂದರೆ, ಕೇವಲ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ವರನನ್ನು ಹುಡುಕುವುದನ್ನು ಬಿಡ್ರಿ. ಅನೇಕ ಜನ ಇಲ್ಲೇ ನಮ್ಮ ಬ್ರಾಹ್ಮಣರು ರೈತಾಪಿ ವರ್ಗವಾಗಲಿ ಅಥವಾ ರೈತ ಉದ್ಯೋಗ ಮಾಡ್ತಾ ಇರುವಂಥವರಾಗಲಿ, ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿರುವಂಥ ಬ್ರಾಹ್ಮಣರು ಸಹ ಯೋಗ್ಯ ವರ್ಗಗಳಿರ್ತಾರೆ. ಅವರನ್ನೂ ಸಹ ತಾವು ಕಡಿಗಣಿಸಬಾರದು. ಬರೀ ಬೆಂಗಳೂರು ಅಂತ ತಿಳ್ಕೊಂಡು ಹೇಳದೆ ಎಲ್ಲ ಪೋಷಕರು ತಮ್ಮ ಕನ್ಯೆಯರನ್ನು ಇಲ್ಲಿ, ಯಾಕಂದರೆ ಕನ್ಯಾ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ ಬ್ರಾಹ್ಮಣ ವರ್ಗದಲ್ಲಿ. ರೇಷೋ ವರ ಮತ್ತು ಕನ್ಯಾ ರೇಷೋ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆಗ್ತದೆ. ಅದು ಉತ್ತರ ಕರ್ನಾಟಕದಲ್ಲಿ ಅಂತೂ ಅತ್ಯಂತ ಕಡಿಮೆ. ಯಾಕಂದರೆ ಎಲ್ಲರೂ ಹೊಲಿಸಿ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರೊಳಗೆ ಅಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಹುಡ್ಕೊಂಡು ಕೂಡ್ಲಿಕ್ಕೆತ್ತಾರೆ. ಅದಕ್ಕೆ ದಯವಿಟ್ಟು ಪಾಲಕರು ಇಲ್ಲಿರುವಂತಹ ನಮ್ಮ ಉತ್ತಮ ಬ್ರಾಹ್ಮಣ ವರಗಳಿಗೆ ಕನ್ಯೆಯರನ್ನು ನೀಡಬೇಕು ಮತ್ತು ಅವರನ್ನು ಪರಿಗಣಿಸಬೇಕಂತ ಈ ಮೂಲಕ ನಾನು ಕರೆ ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಅದರ ಎಲ್ಲ ಸದಸ್ಯರು ಅದಕ್ಕೆ ಸಂಪೂರ್ಣ ಸಹಕಾರ ನೀಡ್ತಾರಂತ ಈ ಸಂದರ್ಭದಲ್ಲಿ ನಾನು ಭರವಸೆ ನೀಡ್ತೇನೆ. ಸರ್, ಈಗ ಉಚಿತ ಮದುವೆಗಳು ಅನ್ನೋದಕ್ಕಿಂತ ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ನಮ್ಮ ಸಮುದಾಯದಲ್ಲಿ ಅವರು ಬಡವರು ಅಂತ ನಾವು ಯಾರು ಹೇಳ್ಕೊಳಕ್ಕೆ ನಾವು ಉಚಿತವಾಗಿ ಮದುವೆ ಮಾಡ್ತೀವಿ ಅಂದರೂ ಕೂಡ
ನಾವು ಒಂದು ಮಾಡಿದ್ದೀವಿ ಅಷ್ಟೇ. ಸಾಮಾನ್ಯ ಅವ್ರು ಏನು ಮಾಡ್ತಾರೆ ಅಂದರೆ ನಾವು 10,000 ಯಾವುದೋ ಚಿಕ್ಕ ದೇವಸ್ಥಾನ ನಾನು ಬಡವರು ಮುಂದೆನೇ ಬರ್ತಾರೆ ಮೇಯ್ನಾಗಿ. ಅದೊಂದು ನಮ್ಮ ಉದ್ದೇಶ ಏನಂದರೆ ನಮ್ಮ ಸಂಸ್ಥೆದು ಬಡ ಹೆಣ್ಮಕ್ಳು ಬಂದರೆ ನಾವು ಮದುವೆ ಮಾಡ್ತೀವಿ, ರೆಡಿ, ನಾವು ರೆಡಿ ಇದ್ದೀವಿ. ಬಟ್ ಒಂದೇ ಒಂದು ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಿದೆ. ಯಾಕಂದ್ರೆ ನಾವು ಹೇಳಿದ್ರು ಕೂಡ ನಾವು ಬಡವರು ಹೇಳ್ಕೊಳ್ಳೋಕೆ ಮುಜುಗರ ಪಡ್ತಾರೆ ತುಂಬ ಜನ. ಸಾಮೂಹಿಕ ವಿವಾಹ ದೃಷ್ಟಿಕೋನದಲ್ಲಿ ಮಾಡಿದ್ರೆ ಒಳ್ಳೆಯದಾಗ್ತದೆ. ಅದಕ್ಕೂ ಬರ್ತಾ ಇಲ್ಲ. ಸಾಮೂಹಿಕ ನಾವು ಮಾಡ್ತಿದ್ರೆ ಅನೌನ್ಸ್ ಮಾಡಿದ್ದೀವಿ, ಅದಕ್ಕೂ ಬರೋಲ್ಲ. ನಾವು ಅದು 10,000 ಖರ್ಚು ಮಾಡ್ತೀವಿ ಸರ್, ನಾವು ಚೋಟಿರಿ ನೋಡಿ. ಲಾಸ್ಟ್ ಟೈಮ್ ನೀವು ಸಾಮೂಹಿಕ ವಿವಾಹ ಅದಕ್ಕೂ ಬರ್ತಾ ಇಲ್ಲ, ನೀವು ಅನೌನ್ಸ್ ಆದ್ರೂ ಮಾಡಿ ಸರ್. ಯಾಕೆ ಬರಲ್ಲ? ಅನೌನ್ಸ್ ಮಾಡೋಣ, ಖಂಡಿತ ಸಾಮೂಹಿಕ ವಿವಾಹದಲ್ಲಿ ಉಚಿತವಾಗಿ ಇಟ್ಟರೆ ಸಾಕಷ್ಟು ಜನ ಬರ್ತಾರೆ. ಅದು ಹೇಳ್ಕೊಂಡು ಬರೋದಂತಲ್ಲ, ಅದು ನೀವು ಕೇಳಿದ್ರೆ ಹೇಳಕ್ಕಿಲ್ಲ. ನಾವು ಇದ್ದಾಗ ಸಾಮೂಹಿಕ ವಿವಾಹದಲ್ಲಿ ನಮ್ಮ ಮಕ್ಕಳನ್ನು ಮದುವೆ ಮಾಡೋಣ ಅನ್ನುವಂಥ ಉತ್ತಮ ಸಲಹೆ. ಈಗಾಗಲೇ ನಾವು ಸಾಮೂಹಿಕ ಉಪನಯನಗಳನ್ನು ಮಾಡ್ತಾ ಬಂದಿದ್ದೇವೆ. ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳೋದು ಅತ್ಯಂತ ವಿರಳ ಇರೋದ್ರಿಂದ ಮಾಡಿಲ್ಲ. ತಮ್ಮ ಸಲಹೆ ಪ್ರಕಾರ ಮುಂದಿನ ದಿನಗಳಲ್ಲಿ ಅದನ್ನು ಬಿಜಾಪುರಲ್ಲೇ ಮಾಡ್ತೀವಿ. ಆ ಪ್ರಾಜೆಕ್ಟ್ ಇನ್ನು 4-5 ತಿಂಗಳ ನಂತರ ಇಲ್ಲೇ ಮದುವೆ ಮಾಡಲಿಕ್ಕೆ ನಾವು ಅದನ್ನು ಪ್ರಾಜೆಕ್ಟ್ ನಾವು ಆಲ್ರೆಡಿ ಮಾಡಿದ್ವಿ, ಬಂದಿರಲಿಲ್ಲ. ನಾವು ಬೆಂಗಳೂರು, ಮೈಸೂರು ಆ ಕಡೆ ಭಾಗದಲ್ಲಿ ಮಾಡಿದಾಗ ಉಚಿತ ಮಾಡೋದು ಸಂಪೂರ್ಣ ಉಚಿತ ಅಂತ ಹಾಕಿ, ಹೌದು, ಬರೀ ಉಚಿತ ಅಂತಂದ್ರೆ ಎಲ್ಲೂ ಒಂದು ಕಡೆ ಏನಾಗ್ಬಿಡ್ತದೆ, ಮತ್ತೆ ಇದೊಂದು ಹಿಡನ್ ಅಜೆಂಡಾ ಇಟ್ಕೊಂಡು ಅದು ಪಡೆದು ಈ ಕಡೆ ಎಲ್ಲಿ ಕಳ್ಸ್ಕೊಂಡು ಆಮೇಲೆ ಬ್ರಾಹ್ಮಣ ಸಮುದಾಯದಲ್ಲಿ ಸಿಕ್ಕಾಪಟ್ಟೆ ಬಡವರಿದ್ದಾರೆ. ಅವ್ರು ಮುಂಚೂಣಿಯಲ್ಲಿ ಬರ್ತಾ ಇಲ್ಲ, ಯಾಕಂದ್ರೆ ಸ್ವಾಭಿಮಾನಿಗಳಂತ. ಹಾಗಾಗಿ ಆ ಸ್ವಾಭಿಮಾನಿಗಳು ಬರಬೇಕು ಅಂತಂದ್ರೆ ನೀವು ಅದು ಪ್ರಚಾರದ ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಅಲ್ವಾ? ನಾವು ಇವತ್ತರೆಗೂ ಮಾಡಿರಲಿಲ್ಲ. ಒಂದ್ಸಲಿ ಮಾಡಿದಾಗ ಒಂದು ಹುಡುಗಿ ಬಂದಿದ್ದು ಅದು ನಾವು ಮಾಡಿಕೊಟ್ಟಿದ್ವಿ. ಬಟ್ ಈ ಪ್ರಾಜೆಕ್ಟ್ ನೀವು ಹೇಳಿದಾಗಿಂದ ಬಿಜಾಪುರಲ್ಲೇ ಮಾಡೋಣ. ಒಂದು 3-5 ಮಂತ್ಸ್ ಟೈಮ್ ಕೊಡಿ. ಇದೇ ಪತ್ರಿಕಾಗೋಷ್ಠಿಯಲ್ಲಿ ಉಚಿತವಾಗಿ ನಾವು ಮಾಡ್ತೀವಿ, ಅನೌನ್ಸ್ ಮಾಡ್ತೀವಿ. ಎಷ್ಟು ಜನ ಬರ್ತಾರೆ ಮತ್ತು ಮದುವೆ ಆಗುತ್ತೆ, ಆ ರಿಸಲ್ಟ್ ತಂದ್ಕೊಡಿ. ಒಂದು ಸರ್ ತಾವು ಹೇಳಿದಾಗೆ ಈಗ ನಾವು ಇವತ್ತು ನಾಳೆ 11-12 ಸಮಾವೇಶ ಮುಗೀತು. ಚಿದಂಬರ ಗುಡಿಲಾಗಲಿ ಬ್ರಾಹ್ಮಣ ಸಂಘದಲ್ಲಿ ಯಾವ ಡಾಟಾ ಬೇಸ್ ಇರೋದಿಲ್ಲ. ಸಮಾವೇಶ ಮಾಡೋದು ದೊಡ್ಡದಲ್ಲ. ಈಗ ನಿಮ್ಮ ಮಗನಿಗೆ ಮದುವೆ ಸೆಟ್ ಆಗುತ್ತೆ ಅವತ್ತಿನ ದಿವಸ, ಇವ್ರಿಗೆ ಆಗೋದಿಲ್ಲ. 100 ಜನದಲ್ಲಿ 5 ಜನಕ್ಕೆ ಸೆಟ್ ಆಗ್ತದೆ. ಇನ್ನು 95 ಜನಕ್ಕೆ ಅವತ್ತು 2 ದಿವಸದಲ್ಲಿ ಆಗೋದಿಲ್ಲ. ಅದಾದ ನಂತರ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಬೇಕು? ಸರ್ವಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಾವೇಶ ಮಾಡಿ ದೊಡ್ಡದಲ್ಲ, ಸಮಾವೇಶದ ನಂತರ ನಾವು ಸೇವೆ ಕೊಡಬೇಕು. ಆ ದೃಷ್ಟಿಯಲ್ಲಿ ನಾವು ಕಳೆದ 13 ವರ್ಷಗಳಿಂದ 68 ವಧುವರ ಸಮಾವೇಶ ಮಾಡಿದ್ದೀವಲ್ಲ, ಆ ಸಮಾವೇಶ ಆದ ನಂತರ ನಮ್ಮದೇ ಆದ ನಮ್ದು ಯಾವುದೇ ವಾಟ್ಸಪ್ ಗ್ರೂಪ್ ನಾವು ಮಾಡ್ಕೊಟ್ಟಿಲ್ಲ. ನಮ್ಮದೇ ಆದ ವೆಬ್ಸೈಟ್ ಮಾಡಿದ್ವಿ, ನಮ್ಮದೇ ಆದ ಸ್ವಂತ ವೆಬ್ಸೈಟ್ ಮಾಡಿದ್ವಿ. ಮತ್ತೆ 13 ವರ್ಷಗಳಿಂದ ವೆಬ್ಸೈಟ್ ಹೆಸರು ಹೇಳಿ. ಮಂಗಳಸೂತ್ರ ಮ್ಯಾಟ್ರಿಮೋನಿ.com ಅಂತ ಮಾಡ್ಕೊಂಡಿದ್ವಿ. ಮಂಗಳಸೂತ್ರ ಫೌಂಡೇಶನ್ ಅಂತ ಮ್ಯಾಟ್ರಿಮೋನಿ ತಿಂದಿದ್ವಿ. ಅದು ನಾವು ನಮ್ಮದು ಓನ್ ವೆಬ್ಸೈಟ್ ಮಾಡಿದ್ವಿ. ಈ 13 ವರ್ಷಗಳಲ್ಲಿ ಇವತ್ತವರೆಗೂ ಒಂದು ಡೈವರ್ಸ್ ಇಲ್ಲ, ಒಂದು ಪ್ರಾಬ್ಲಮ್ಯಾಟಿಕ್ ಇಲ್ಲ. ಯಾಕಂತಂದರೆ ನಾವು ಯಾರು ವಧುವರ ಸಮಾವೇಶದಲ್ಲಿ ಬಂದಿರ್ತಾರೆ ಅವ್ರನ್ನ ಮಾತ್ರ ನಾವು ಅಪ್ಲೋಡ್ ಮಾಡ್ತೀವಿ, ನಾವು ಇದು ಮಾಡ್ತಾ ಇದ್ದೀವಿ. ಸೊ ಅದೊಂದು ಇವತ್ತು ಡೈವರ್ಸ್ ನೋ ಪ್ರಾಬ್ಲಮ್ಯಾಟಿಕ್. ನಾಳೆ ಸಮಾವೇಶದ ನಂತರ ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಭೇಟಿ ಮಾಡಬೇಕು. ನಾಳೆ ಆದರೆ ಸರ್ ಎಲ್ಲರೂ ಫುಲ್ ಬ್ಯುಸಿ ಇರ್ತಾರೆ. ಅದಕ್ಕೆ ಅಂತ ಒಂದು ಟೀಮ್, ಅದಕ್ಕೆ ಅಂತ ಬೆಂಗಳೂರಲ್ಲಿ ಒಂದು ಕಚೇರಿ, ಅದಕ್ಕೆ ವೆಬ್ಸೈಟು. ಮತ್ತು 2 ತಿಂಗಳು ನೋಡಿ, ಈ ಸಮಾವೇಶ ಆದ ನಂತರ ನಾವು ಬೆಂಗಳೂರಲ್ಲಿ 2ನೇ ತಾರೀಕು ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಮಂತ್ರಾಲಯದಲ್ಲಿ ಮಾಡ್ತಾ ಇದ್ದೀವಿ. ಅದಾದ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಮಾಡ್ತಾ ಇದ್ದೀವಿ, ಬೀದರ್ ಮಾಡ್ತಾ ಇದ್ದೀವಿ, ಮತ್ತು ಬೆಂಗಳೂರು ಮಾಡ್ತಾ ಇದ್ದೀವಿ, ಮೈಸೂರು. ಒಟ್ಟು 6 ಕಾರ್ಯಕ್ರಮ ಮಾಡ್ತೀವಿ. ಒಂದು ವರ್ಷಕ್ಕೆ 6-7 ಕಾರ್ಯಕ್ರಮ. ಯಾಕೆ ನಮಗೆ ನೋಡಿ, ಇವತ್ತವರೆಗೂ 68 ಕಾರ್ಯಕ್ರಮದಲ್ಲಿ ನಾವೀಗ ನಾರ್ತ್ ಕರ್ನಾಟಕ ಎಷ್ಟು ಮಾಡಿದ್ವಿ, ನಮ್ಗೆ ಹೈಯೆಸ್ಟ್ ಮದುವೆಗಳು ಫಿಕ್ಸ್ ಆಗೋದು ಈ ಕಡೆ ಬಂದಲ್ಲಿ, ಹೈಯೆಸ್ಟ್ ಫಿಕ್ಸ್ ಆಗಿರೋದು. ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಸಾಫ್ಟ್ವೇರೇ ಕೇಳ್ತಾರೆ, ಪ್ಯಾಕೇಜೇ ಕೇಳ್ತಾರೆ, ಮದುವೆಗಳು ಅಷ್ಟು ಬೇಗ ಫಿಕ್ಸ್ ಆಗ್ತಾ ಇಲ್ಲ. ಈ ಕಡೆ ಭಾಗದಲ್ಲಿ ಬೇಗ ಫಿಕ್ಸ್ ಆಗ್ತಾರೆ. ಅದಕ್ಕೆ ಉದಾಹರಣೆ ನಾವು ಅಗಡಿ ಆನಂದದಲ್ಲಿ ಲಾಸ್ಟ್ ಇಯರ್ ಮಾಡಿದಾಗ 3 ಜನ ಬಡ ಹೆಣ್ಮಕ್ಳು ಬಂದಿದ್ರು. 3 ಜನ ಅವರಿಗೆ ನಾವು ಎಲ್ಲ ಅವಕಾಶ ನಾವೇ ಮದುವೆ ಮಾಡಿಕೊಡ್ತೀವಿ, ಎಲ್ಲ ಮಾಡಿದ್ವಿ. ಬಟ್ ದೇ ಆರ್ ಆಸ್ಕಿಂಗ್, ನನಗೆ ಸಾಫ್ಟ್ವೇರ್ ಬೇಕು ಸರ್, ಸ್ವಂತ ಮನೆ ಇರಬೇಕು ಅಂತ ಅವರೇ ಕೇಳ್ತಾರೆ. ಆಯ್ತಮ್ಮ ನಾವು ಮಾಡೋಣ. ಆಮೇಲೆ ಇನ್ನೊಂದು ಏನಾಗುತ್ತಂದರೆ ನಾವೇ ಮಾಡಲಿಕ್ಕೂ ನಾವು ರೆಡಿ. ಬಟ್ ಅವ್ರು ಮುಂದೆ ಬರಬೇಕು. ಇದಕ್ಕೆ ಸಮಾವೇಶದ ನಂತರ ನಾವು ಅವರಿಗೆ ಸರ್ವಿಸ್ ಕೊಡ್ಬೇಕು ಸರ್. ಮೇಯ್ನಾಗಿ ವಿ ಹ್ಯಾವ್ ಟು ಗಿವ್ ಸರ್ವಿಸ್. ಅದಕ್ಕೆ ನಾವೇನು ಮಾಡಿರ್ತೀವಿ, ಈಗ ಇದು ಒಂದು ನಾಮಿನಲ್ ಚಾರ್ಜಸ್ ಅಂತ ಮಾಡಿರ್ತೀವಿ. ವೆಬ್ಸೈಟ್ ಮೇಂಟೆನೆನ್ಸ್ ಇರ್ಬೋದು, ಸ್ಟಾಫ್ ಮೇಂಟೆನೆನ್ಸ್ ಇರುತ್ತೆ, ನಮಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಇದರಲ್ಲಿ ಒಂದು ನಾಮಿನಲ್ ಅಂತ ಮಾಡಿರ್ತೀವಿ.
ಇಲ್ಲಿ ಸಮಾವೇಶ ಆದ ನಂತರ ನಾವೇನು ಮಾಡಿರ್ತೀವಿ ಅವ್ರಿಗೆ ವೆಬ್ಸೈಟ್ ಆಕ್ಸೆಸ್ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ ಬೀದರು, ಬೆಂಗಳೂರು ಆ ಪ್ರೋಗ್ರಾಮ್ಗೆಲ್ಲ ಅವ್ರು ಅಟೆಂಡ್ ಮಾಡಿರ್ತೀವಿ ನಾವು. ಅಲ್ಲ, ವೆಬ್ಸೈಟ್ ಸಂಪೂರ್ಣ ಉಚಿತ ಯಾಕೆ ಮಾಡೋದು? ಅಂದರೆ ರಿಜಿಸ್ಟ್ರೇಷನ್ ಯಾಕೆ ಉಚಿತ ಮಾಡೋದು? ಅದು ಯಾವುದು ನಿಮ್ಮದು ಟ್ರಸ್ಟ್ ನಮ್ಮ ಟ್ರಸ್ಟ್ ಇದೆ ಸರ್. ನಾವು ಇವತ್ತರೆಗೂ ಒಬ್ಬರ ಹತ್ರ ಮದುವೆ ಫಿಕ್ಸ್ ಆದವ್ರ ಹತ್ರ ನಾವು ಯಾವುದೇ ಬ್ರೋಕರೇಜ್ ಕಮಿಷನ್ ಇವತ್ತರೆಗೂ ₹1 ನಾವು ತಗೊಳ್ಳೋದಿಲ್ಲ. ಅಲ್ಲ, ಮದುವೆ ಫಿಕ್ಸ್ ಆದವ್ರ ಹತ್ರ ತೆಗೆದುಕೊಳ್ಳಿ. ಇಲ್ಲ, ನಮ್ಮ ಕಾನ್ಸೆಪ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮದುವೆ ಫಿಕ್ಸ್ ಆದ್ಮೇಲೆ ನಮ್ಗೇನು ನಾವು ₹1 ಇವತ್ತರೆಗೂ ತಗೊಳ್ಳಲ್ಲ. ಬಟ್ ಯಾವುದೇ ಸಂಸ್ಥೆ ಒಂದು ನಾಮಿನಲ್ ನಿರ್ವಹಣೆ ಮಾಡಬೇಕು, ಸಂಸ್ಥೆ ನಡೀಬೇಕು. ಈಗ ಸ್ಟಾಫ್ಗಳಿದ್ದಾರೆ, ವೆಬ್ಸೈಟ್ ಮೇಂಟೈನ್ ಮಾಡಬೇಕು, ತುಂಬ ಖರ್ಚುಗಳಾಗ್ತದೆ. ನಾಮಿನಲ್ ಫೀಸ್ ಮಾಡಿರ್ತೀವಿ. ಬಡವರಿದ್ರೆ ಸರ್ ನಮ್ಮ ಕೈಲಾಗಲ್ಲ ಅಂದ್ರೆ ಅದನ್ನು ನಾವು ಫ್ರೀ ಮಾಡ್ತೀವಿ. ಈಗ ಬೆಂಗಳೂರಲ್ಲಿ 2 ಲಕ್ಷ ಸಂಬಳ ತಗೊಳ್ತಾರೆ ಸರ್, 3 ಲಕ್ಷ ತಗೊಳ್ತಾರೆ. ಅವ್ರು ಏನು ಮಾಡ್ತಾರೆ ಸರ್, ಎಷ್ಟು ಬೇಕಾದ್ರೆ ಕೊಡ್ತೀವಿ. ನಾವೇನು ಮಾಡ್ತೀವಿ, ನಾಮಿನಲ್ ಆಗಿ ಮಾಡಿರ್ತೀವಿ. ಒಬ್ಬರಿಗೆ ಗೆಜಾಕಲ್ಲಿ ಏನಿರ್ಬೋದು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು ನಾವು, ಎಲ್ಲ ರೀತಿಯಲ್ಲಿ ಮೇಂಟೆನೆನ್ಸ್ ಇರುತ್ತೆ. ಅದಕ್ಕೊಂದು ನಾಮಿನಲ್ ಆಗಿ ಮಾಡಿರ್ತೀವಿ ವಿನಃ ಬೇರೆ ಯಾವುದೇ ಮದುವೆ ಆದ್ಮೇಲೆ 50,000 ಕೊಡು, 1 ಲಕ್ಷ ಕೊಡು ಆ ಪದ್ಧತಿ ನಮ್ಮಲ್ಲಿಲ್ಲ. ಪ್ರಮುಖವಾಗಿ ಈಗ ವರದಕ್ಷಿಣೆಯ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಅದನ್ನು ಯಾವ ರೀತಿ ನಿಮ್ಮ ಟ್ರಸ್ಟ್ನಿಂದ ಏನು ಇಲ್ಲ ಸರ್, ವರದಕ್ಷಿಣೆ ಅನ್ನೋದು ಬ್ರಾಹ್ಮಣರಲ್ಲಿ ಇಲ್ಲ. ಬ್ರಾಹ್ಮಣರಲ್ಲಿ ಹೇಗಾಗಿದೆ ಅಂದ್ರೆ ಈಗ ನಮ್ಮ ಹತ್ರನೇ ಉದಾಹರಣೆ ವರೋಪಚಾರ ಏನೂ ಇಲ್ಲ. ಈಗ ನಮ್ಮಲ್ಲೇ ತಗೊಳ್ಳಿ, ನಾನು 68 ಸಮಾವೇಶ ಮಾಡಿದೀವಲ್ಲ ನಾವೆಲ್ಲ ಸೇರಿ, 68 ಸಮಾವೇಶದಲ್ಲಿ ಈಗಲೂ 25 ಲಕ್ಷ ನಾನು ಖರ್ಚು ಮಾಡಿ ಹುಡುಗಿಗೆ 100 ಗ್ರಾಮ್ಸ್ ನಾನು ಹಾಕಿ A to Z ಖರ್ಚು ಮಾಡ್ತಿರ್ತಕ್ಕಂಥ ಎಲ್ಲರೂ ಹುಡುಗರು ವರರು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸರ್. ವಧು ತಗೊಳ್ಳಲ್ಲ, ಅದು ವರದಕ್ಷಿಣೆ ತಗೊಳ್ಳೋ ಕಾಲ ಇಲ್ಲ. ಈಗ ಹುಡುಗಿಯರಿಗೆ ಏನಾಗಿದೆ ವರದಕ್ಷಿಣೆ ಅಂದ್ರೆ ಈಗ ಬೇಡ ಬೆಂಗಳೂರಲ್ಲಿ ಹುಡುಗಿಯರು ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು, ಸ್ವಂತ ಮನೆ ಇರೋದು ಕೇಳ್ತಾರೆ ಸರ್. ದಟ್ಸ್ ವರದಕ್ಷಿಣೆ ಇದೆ. ಸ್ವಂತ ಮನೆ ಆಲ್ರೆಡಿ ರೆಡಿ, ಪ್ಯಾಕೇಜ್ 2 lakhs. ಇದು ಎಲ್ಲ ಇದಾಗಿದೆ, ಹುಡುಗಿಯರು ಸಿಗ್ತಾ ಇಲ್ಲ. ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಹುಡುಗಿಯರು ಸಿಗ್ತಾ ಇದ್ದಾರೆ, ಎಲ್ಲರೂ ಹುಡುಗಿ ಸಿಗ್ತಾರೆ. ಏನಂದ್ರೆ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದ್ರೆ ಎಲ್ಲವೂ ಸಿಗುತ್ತೆ ಸರ್. ಅದಕ್ಕೆ ಕನೆಕ್ಟಿವಿಟಿ ನಿಮ್ಮ ಆಮೇಲೆ ನೀವು ನೋಡಿ, ನಾವು ಮೈಸೂರು ಬೆಂಗಳೂರು ಬಂದಿದ್ದೀವಿ, ಮಾನವ ಜೊತೆ ಸೇರಿ ಮಾಡ್ತಾ ಇದ್ವಿ. ನಾವು ಅಲ್ಲಿಂದ ಹೆಚ್ಚಿಗೆ 5ನೇ ಮೀಟಿಂಗ್ ನಾನು ಬಂದಿರೋದು, 5 ಸರಿ ಬಂದಿದ್ದೀವಿ ಸರ್. ಯಾಕಂತಂದ್ರೆ ಒಂದು ಕಮ್ಯುನಿಕೇಶನ್ ಆಗಲಿ, ಇದು ಉದ್ದೇಶ. ಇನ್ನು ಯಾವುದೇ ನಮ್ಮ ಅಜೆಂಡಾ ಇರಲ್ಲ. ಆಮೇಲೆ ನೀವು ಹೇಳಿದಾಗೆ ಈಗ ಹುಡುಗಿಯರಾದ್ರೆ ಇದ್ರೆ ನಮ್ಮ ಸಂಸ್ಥೆನ ನಾವು ಖರ್ಚಾಗಿ ಮಾಡಕ್ಕೆ ರೆಡಿ. ಆದ್ರೆ ಏನಪ್ಪ ಅಂತಂದ್ರೆ ನಾವು ಅಂತಲ್ಲ, ನಾನು ಇದರಲ್ಲಿ ಸರ್ ನಾನು ಅದರಲ್ಲಿ ಅಂಗಡಿಯಲ್ಲಿ ನಾನು ಇದ್ರ ಮಾತಾಡುವಾಗ ಈ ಥರ ನಾವೇ ಎಲ್ಲ ಖರ್ಚಾಕ್ ಮಾಡ್ತೀವಿ ಅಂತ ನಾನು ಅನೌನ್ಸ್ ಮಾಡ್ತಾರೆ. ಈಗ 3 ಹುಡುಗಿಯರು ಬಂದಾಗ ಹಿಂದ್ಗಡೆ ನಮ್ಮ ಅಧ್ಯಕ್ಷರೆಲ್ಲ ಇದ್ರು, ನಾನು ಚೋಳ್ತಿ ನಂದು ಫ್ರೀ ಕೊಡ್ತೀನಿ, ನಾನು ತಾಳಿ ಕೊಡ್ತೀನಿ, ಎಲ್ಲ ಅಲ್ಲೇ ಕೊಡಕ್ಕೆ ರೆಡಿ ಇದ್ದಾರೆ. ಏನು ಗೊತ್ತಾ ಸರ್, ಹಣ ತಗೊಂಡ್ರೆ ನಿಮ್ಮ ಹತ್ರ 10,000 ತಗೊಂಡ್ರೆ ನಿಮ್ಗೆ 100 ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇವ್ರು ಖರ್ಚು ಮಾಡ್ತಾನೆ, ಮಿಸ್ಯೂಸ್ ಮಾಡ್ತಾನೆ ಅಂತ. ಅದ್ರ ಬದಲು ಸರ್ ಒಂದು ತಾಳಿ ಮಾಡ್ಕೊಡಿ ಸರ್, ಮೇಡಮ್ ಒಂದು ಪಂಚೆ ಕೊಡಿ ಮೇಡಮ್, ಶಲ್ಯ ಕೊಡಿದ್ರೆ ನೀವು ಇಷ್ಟರಲ್ಲೇ ನೀವು ಒಂದು ಮದುವೆಗಾಗಷ್ಟು ಕೆಪಾಸಿಟಿ ಕೊಡ್ತಿರಲ್ಲ. ಅದೇ ನಾನು ಹಣ ತಗೊಂಡ್ರೆ ಏನಾಗುತ್ತೆ, ಇವನೇನೋ ಮಿಸ್ಯೂಸ್ ಮಾಡ್ಬೋದು, ಏನೋ ಪ್ರಾಬ್ಲಮ್ ಮೈಂಡಿಗೆ. ಅದು ಆ ಥರ ದಾನಿಗಳು ಬೇಕಾದಷ್ಟು ನಮ್ಗಿದ್ದಾರೆ ಸರ್. ಈಗ ನಿಮ್ಮಲ್ಲಿ ಸಮಸ್ಯೆ ಏನಿದೆ, ಅತಿ ಹೆಚ್ಚು ನಾವು ಕಂಡುಕೊಂಡಿರೋದು ನೋಡಿರ್ತಕ್ಕಂಥ ಎಲ್ಲರೂ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಾರೆ. ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಇದ್ರೆ ಇಮಿಡಿಯೇಟ್ ಆಗಿ ವಧುವನ್ನ ಎತ್ತಿ ಕೊಟ್ಬಿಡ್ತಾರೆ. ತಾವು ಹೇಳಿದಂಗೆ ಬಿಸಿನೆಸ್ ಪರಿಸ್ಥಿತಿ ಆಗಿದೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮೀಯತೆ ಒಬ್ಬೊಬ್ರು ಇದ್ದಾರೆ, ಅದು ಬೇಡ ಹೆಸರು ಅದಕ್ಕೆ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಅಪೀಲ್ ಮಾಡ್ಕೊಳಿಕತ್ತೀನಿ. ಸಾಫ್ಟ್ವೇರು ಮತ್ತು ಗೌರ್ಮೆಂಟ್ ನೌಕರಿ ಅಂತ ಹೋಗ್ಬೇಡ್ರಿ. ಅನೇಕ ಜನ ಬ್ರಾಹ್ಮಣ ವರ್ಗದೊಳಗೆ ಶ್ರೀಮಂತರದಾರ, ಸಾಫ್ಟ್ವೇರ್ ಇಲ್ಲ ಅಥವಾ ನಿಮ್ಮದು ಸರ್ಕಾರಿ ನೌಕರಿ ಇಲ್ಲೇ ಸಹ ಅನೇಕ ಜನ ಶ್ರೀಮಂತ ವರ್ಗ ಆದರೆ ಅದನ್ನು ಕನ್ಸಿಡರ್ ಮಾಡಿ ಅಂತ ಅಪೀಲ್ ಮಾಡಿ ಸರ್. ಇದೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಸರ್. ಬ್ರಾಹ್ಮಣ ಅಂದರೆ ನಮ್ಮ ಪುರೋಹಿತ ಅಂದರೆ ಕುಲದ ಹಿತವನ್ನು ಕಾಯುವವರು ಪುರೋಹಿತ. ನಮ್ಮ ಕುಲಕಸಬೆ ಏನು ಬ್ರಾಹ್ಮಣರು ನಮ್ಮದು ಪುರೋಹಿತ ಸರ್. ನಮ್ಮಲ್ಲಿ ಒಂದು ಗೌರವ ಇಂಪಾರ್ಟೆಂಟ್, ನಮ್ಮ ಬ್ರಾಹ್ಮಣ ತಿಳ್ಕೋಬೇಕು. ಈಗ ಪುರೋಹಿತರಿಗೆ ಇರ್ತಕ್ಕಂಥ ಇನ್ಕಮ್ ಯಾವ ಸಾಫ್ಟ್ವೇರ್ಗೂ ಇಲ್ಲ ಸರ್. ಬಟ್ ಇನ್ನೊಂದೇನೆಂದರೆ ಪುರೋಹಿತ ತನ್ನ ಕೊನೆ ಉಸಿರಿರೋವರೆಗೂ ಪೂಜೆ ಮಾಡ್ಬೋದು ಸರ್. ಅದೇ ಸಾಫ್ಟ್ವೇರ್ ಯಾವ ಟೈಪ್ ಬೇಕಾದ್ರೆ ಕ್ಲೋಸ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಬಟ್ ಅಡಿಗೆ ಪೌರೋಹಿತ್ಯ ಇದೆಯಲ್ಲ, ಅದರಲ್ಲಿರ್ತಕ್ಕಂಥ ಇನ್ಕಮ್ ಬೇರೆ ಯಾವುದೂ ಇಲ್ಲ. ಬಟ್ ಏನಾಗ್ತಾ ಇದೆ ಅಂದರೆ ಈಗ ಜನಗಳಿಗೆ ಈಗ ಸ್ಟೇಟಸ್, ನನ್ನ ಮಗಳು ಬೆಂಗಳೂರಿನಿಂದ ಏನು, ಖಂಡಿತವಾಗ್ಲೂ ಬೆಂಗಳೂರು ನಿಮ್ಮ ಬಿಜಾಪುರಲ್ಲಿ ಎಷ್ಟೋ ಜನ ಪುಣ್ಯ ಮಾಡ್ಬೇಕು ಸರ್. ಇಲ್ಲಿ ಬೆಂಗಳೂರು ಒಂದು ನರಕ ಅಂತಲೇ ಹೇಳ್ಬೋದು. ಇಲ್ಲಿ 10,000 ದುಡಿಯೋದು ಒಂದೇ, ಬೆಂಗಳೂರಲ್ಲಿ 50,000 ದುಡಿಯೋದು ಒಂದೇ. ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಆದರೆ 13 ವರ್ಷದಿಂದ ನಿಮ್ಮ ಸಂಸ್ಥೆ ನಡೆಸ್ತೀನಿ, ಒಳ್ಳೆಯದು. 13 ವರ್ಷದಲ್ಲಿ ಕಾರಣನೇ ಈ ವಧುವರ ಸಮಾವೇಶ.
ನೀವು ಹೇಳಿದ್ರಲ್ಲ ಅದನ್ನು ತಡಿಲಿಕ್ಕೋಸ್ಕರನೇ ನಾವೆಲ್ಲ ಈ ಥರ ಸಮಾವೇಶ ಮಾಡಿದಾಗ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಮಾತೂರು ಸ್ಮಾರ್ತರು ಅಯ್ಯಂಗಾರ್ ಅಂತ ಸ್ವಲ್ಪ ನಮ್ಮ ಪಂಗಡಗಳಿದೆ. ಅದೆಲ್ಲ ಭೇದ ಭಾವ ಬಿಟ್ಟು ಬ್ರಾಹ್ಮಣ ಅಂತ ಒಂದೇ ಇದರಲ್ಲಿ ಬರಬೇಕು ಅನ್ನೋದು ಒಂದು. ಎರಡನೇದು, ಈಗ ಅವ್ರ ಮಕ್ಕಳಿಗೆ ಮದುವೆ ಆಗಬೇಕಲ್ಲ, ಅವರಿಗೆ ಹಸಿವು ಇದೆ ಅಂದರೆ ಅವ್ರಿಗೆ ಆಗಬೇಕಾಗಿದೆ. ನಾವೆಲ್ಲ ಸೇರಬೇಕು. ಬ್ರಾಹ್ಮಣ ಅಂತ ಒಂದು ಅಜೆಂಡಾ ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಈಗಲೂ ಸ್ವಲ್ಪ ಒಂದು 10% ಇದೆ, ನಮ್ಮ ಮಗಳು ಇವರಿಗೆ ಕೊಡಬೇಕು, ನನ್ನ ಮಗಳನ್ನೇ ಅವರಿಗೆ ಕೊಡಬೇಕು ಅನ್ನೋ ಗೊಂದಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬಟ್ ನಾವೀಗೆಲ್ಲ ಏನಾಗಿದೆ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಲ್ಲ ಬ್ರಾಹ್ಮಣರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮಲ್ಲೇ ಮದುವೆ ಆಗಬೇಕು, ನಮ್ಮಲ್ಲೇ ಆಗಬೇಕು ಅನ್ನೋ ಉದ್ದೇಶ. ಈ ವಧುವರ ಸಮಾವೇಶ ಮೇನ್ ಉದ್ದೇಶ ಅಂದರೆ ಸಮಯ ಎಷ್ಟು ಉಳಿಯುತ್ತೆ. ಒಂದು 50 ನನಗೆ ಹೆಚ್ಚು ಕಮ್ಮಿ 100 ಹುಡುಗಿರು ಬರ್ತಾ ಇದ್ದಾರೆ. ಆ 100 ಹುಡುಗರು ಬಂದರೆ ಅವರೊಬ್ಬರಿಗೊಬ್ಬರು ನೋಡಿಕೊಂಡಾಗ ಎಷ್ಟು ಸಮಯ ಉಳಿಯುತ್ತೆ. ಆಮೇಲೆ ಇಲ್ಲಿ ಎಲ್ಲರೂ ಸೇರ್ತೀವಿ, ಶ್ರೀ ವೈಷ್ಣವರು ಎಲ್ಲರೂ ನಾವು ಸೇರ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ನಾವೆಲ್ಲ ಒಂದೇ ಅಜೆಂಡಾ ಹೋಗುತ್ತೆ. ಈ ಥರ ಗೋತ್ರ ಒಂದೇ ಮಾಡುವ ದೃಷ್ಟಿಕೋನದಲ್ಲಿ ಬ್ರಾಹ್ಮಣ ಶ್ರೀಮಂತಸ್ಥ ಬಿಟ್ಟು ಬ್ರಾಹ್ಮಣ ಒಂದು ಬೇರೆ ಗೋತ್ರಗಳು ಬಿಡಿ ಅಣ್ಣ ತಮ್ಮಗಳಾಗ್ತೀವಿ, ಗೋತ್ರ ಒಂದೇ ಒಂದೇ ಆಗ್ತೀವಿ. ಹೇಳಿದ್ದೆ ಅದೇ ಗೋತ್ರ ಒಂದೇ ನೋಡ್ರಿ, ತ್ರಿಮತಸ್ಥ ಬ್ರಾಹ್ಮಣರಿಗೆ ತ್ರಿಮತಸ್ಥ ಅಂತ ಶಬ್ದ ಯೂಸ್ ಮಾಡ್ತಾರೆ. ನಾನು ತ್ರಿಮತಸ್ಥ ಅನ್ನಂಗಿಲ್ಲ, ಮೂರೇ ಮತಸ್ಥರಿಲ್ಲ ನಮ್ಮಲ್ಲಿ. ಎಲ್ಲ ಅಖಂಡ ಬ್ರಾಹ್ಮಣರಿಗೆ ಅವರ ಒಂದು ಯೋಗ್ಯ ವರ ಮತ್ತು ಕನ್ಯೆ ವಧು-ವರರ ಒಂದು ಸರಿಯಾದ ಜೋಡಿ ಮಾಡೋದಕ್ಕೆ ನಾವು ಒಂದು ವೇದಿಕೆ ನಿರ್ಮಾಣ ಮಾಡೇವಿ. ಅದ್ರ ಉಪಯೋಗ ಅವ್ರು ಯಾರು ರೀತಿ ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವೀಗ 13 ವರ್ಷ ನಾವು ಶುರು ಮಾಡಿದಾಗ ನಾವು ಈ ಥರ ರೆಗ್ಯುಲರ್ ಆಗಿ ಮಾಡ್ತೀವಿ ಸರ್. 1 ವರ್ಷಕ್ಕೆ 5 ಪ್ರೋಗ್ರಾಮ್ ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ. ಯಾಕಂದರೆ ಹರಿಯೋ ನೀರು ಹರಿತಾ ಇರಬೇಕು. ಅದೇ ಹುಡುಗಿ ಅದೇ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇರ್ತೀವಿ. ಇದಲ್ಲದೆ ಬೇರೆ ಮಠಾಧೀಶಗಳಿಲ್ಲ, ಬೇರೆ ಸಮುದಾಯ ಒಬ್ಬರಾಜರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮುದಾಯಕ್ಕೆ ನೀವು ಮಾಡಿಕೊಡಿ, ರೆಗ್ಯುಲರಾಗಿ ಮಾಡ್ತೀರೋ ಪ್ರೋಸೆಸ್ ಮಾಡ್ತೀವಿ. ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಅದೇ ಸಮುದಾಯದ ಬಗ್ಗೆ ನನಗೆ ಹೇಗೆ ನೋಡಬೇಕು ಮಾಡೋದು ನನಗೆ ಐಡಿಯಾ ಇಲ್ಲ. ನಾನು ಬ್ರಾಹ್ಮಣ, ನಮ್ಮ ಸಮುದಾಯದ ಹೇಗೆ ನೋಡಬೇಕು ಅದು ಮಾತ್ರ ನನಗೆ ನೋಡ್ಲಿಕ್ಕೆ ಬರುತ್ತೆ. ಹಾಗೆ ಮಂಡ್ಯದಲ್ಲಿ ನಮ್ಮ ವಕ್ರೀಗೌಡರದ್ದು ಸಮಾವೇಶ ಮಾಡೋದು ನಾನು ಡೈರೆಕ್ಟ್ ಮಾಡ್ತೀನಿ. ಹಿಂಗೆ ಮಾಡ್ಬೋದು ಅಂತ ಐಡಿಯಾ ಕೊಟ್ಟೆ. ಯಾಕೆ ನನ್ನ ಅನುಭವ ಇರೋದ್ರಿಂದ ಅಲ್ಲಿ 5,000 ಜನ ಹುಡುಗರು ಬಂದಿದ್ರು. 5,000 ಜನ ಹುಡುಗರು ಬಂದರು, 50 ಹುಡುಗಿರು ಬಂದಿದ್ರು. 5,000 50,000 ಜನ 50 ಹುಡುಗಿರು 5,000 ಜನ ಹೆಚ್ಚು ಕಮ್ಮಿ ಹುಡುಗರು ಬಂದಿದ್ರು, ವರರು ಬಂದಿದ್ರು. ಇದಕ್ಕೆ ಪ್ರಮುಖ ಕಾರಣ ಏನು ಸರ್? ಯಾಕೆ ಇದು ಕಾರಣ ಏನಾಗಿದೆ ಅಂದರೆ ಸರ್, ಇಲ್ಲಿ ಮೇಯ್ನಾಗಿ ಎಲ್ಲ ಸಮುದಾಯಗಳಲ್ಲಿ ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಮೇಯ್ನ್ ಎಲ್ಲ ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಮೇಯ್ನ್. ಆಮೇಲೆ ಎಲ್ಲರೂ ಈಗ ಬ್ಯಾಂಗ್ಳೂರನ್ನ ವ್ಯಾಮೋಹದಲ್ಲಿದ್ದಾರೆ ಅಷ್ಟೇ. ಬೆಂಗಳೂರಲ್ಲಿ ಏನಿಲ್ಲ. 1 ವರ್ಷ 6 ತಿಂಗಳಾದ ನಂತರ ನಾನು ಬಿಜಾಪುರ ಎಷ್ಟೋ ಚೆನ್ನಾಗಿದ್ದಪ್ಪ ಪಡೋರು ಇದೆ. ಲಾಸ್ಟ್ ಕ್ವಶನ್, ನಿಮ್ಮ ಈ ಟ್ರಸ್ಟ್ನಿಂದ ಈ ಸಮಸ್ಯೆಗಳು ಎಲ್ಲವನ್ನು ಹೋಗಲಾಡಿಸೋಕ್ಕೆ ಏನು ಪ್ರಯತ್ನ ಮಾಡಿದ್ದೀವಿ? ಈ ಸಂಸ್ಥೆ ಹೋಗಲಾಡ್ತಿದೆ ವಧುವರ ಸಮಾವೇಶನೇ ಸರ್. ಇದೊಂದೇ ನಮಗೆ ನೋಡಿ, ವಧುವರ ಸಮಾವೇಶ ಅಂತ ಮಾಡಿದಾಗ ಇಡೀ ಬಿಜಾಪುರ ಜಿಲ್ಲೆಗೆ ವಿಷಯ ಹೋಗ್ತದೆ. ಯಾರಿಗೆ ನನ್ನ ಮಗಳಿಗೆ ಮದುವೆ ಆಗಲೇಬೇಕಂತ ಖಂಡಿತ ಬರ್ತಾರೆ. ಅಲ್ಲೇ ಒಂದು ಏನಾದ್ರು ಅಲ್ಲಿ ಮ್ಯಾಚಿಂಗ್ ಆಗ್ತದೆ. ಒಂದು ದೊಡ್ಡ ಮಟ್ಟದಲ್ಲಿ ಅವ್ರ ಕಮ್ಯುನಿಕೇಶನ್ ಆಗ್ತದೆ. ಅಂದರೆ ನಾವೆಲ್ಲ ಒಂದು ಇಂಥ ಕಡೆ ನಡೀತಾ ಇದೆ ಇದು ಒಂದು. ಆಮೇಲೆ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಎಲ್ಲ ಸೇರಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಇಲ್ಲಿ ವಧುವರ ಸಮಾವೇಶ ಮಾಡಿದಾಗ ಇಲ್ಲೇ ಉದಾಹರಣೆ ಇಲ್ಲೇ ಕೂತಿದ್ದಾರೆ, ಇಲ್ಲೇ ಇದ್ದಾರೆ ಇವರೇ ನನಗೆ ನನ್ನೊಂದು ಇಂಪಾರ್ಟೆಂಟ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ವಿಜಯ್ ಅವರು ಹೇಳಿದ್ರು, ಸರ್ ಎಲ್ರಿಗೂ ಮಾಡ್ತಾ ಇದ್ದೀವಿ, ನಾವೆಲ್ಲ ನನಗೆ ಮದುವೆ ಆಗ್ತಾ ಇಲ್ಲ ಸರ್. ಎಲ್ಲ ಪ್ರಶ್ನೆಯವ್ರು ಕೇಳ್ತಾರೆ, ಇಲ್ಲೇ ಮದುವೆ ಆಗಿಲ್ಲ, ಊರೆಲ್ಲ ಮಾಡ್ತಾ ಇದೆಯಾ, ನಿನಗೆ ಮದುವೆ ಇಲ್ಲ ಅಂತ ಕೇಳ್ತಾರೆ ಸರ್ ಅಂತಂದ್ರು. ಅಂದ್ರೆ ಈ ಸಮಾವೇಶ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ, ಶತಾಯ ಗತಾಯ 6 ತಿಂಗಳು ನಮ್ಮ ಕಾಲ ಮಾಡಿ ವಿಜಯ್ ಕುಮಾರ್ ಅವ್ರಿಗೆ ಭಾಳ ಜವಾಬ್ದಾರಿ ನಮ್ಮ